ಸ್ನೇಹಿತರೆ, ಎಲ್ ನಿನ್ಯೋ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಲ್ಲ, ಈಗ ಕೇಂದ್ರ ಸರ್ಕಾರ ಜಿಲ್ಲೆಗಳನ್ನ ಕೂಡ ನೋಟಿಫೈ ಮಾಡಿದೆ. ದೇಶದ 800ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ 315ಕ್ಕೂ ಅಧಿಕ ಜಿಲ್ಲೆಗಳನ್ನ ಮ್ಯಾಪ್ ಮಾಡಲಾಗಿದೆ. ಅದರಲ್ಲಿ 111 ಜಿಲ್ಲೆಗಳು ಅತಿ ದೊಡ್ಡ ಪೆಟ್ಟನ್ನು ತಿಂತಾ ಇದ್ದಾವೆ. ಎಲ್ ನಿನ್ಯೋದಿಂದ ಮಳೆ ಕಮ್ಮಿ ಆಗುತ್ತೆ, ಆತಂಕ ಇದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಅದರಲ್ಲಿ ಕರ್ನಾಟಕದ ಜಿಲ್ಲೆಗಳು ಕೂಡ ಇವೆ. ಈಗ ಆಲ್ರೆಡಿ ಮುಂಗಾರು ಮಳೆ ಬರೋಬ್ಬರಿ 43% ಕೈಕೊಟ್ಟಿದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರದ ಈ ರಿಪೋರ್ಟ್ ಬೆಚ್ಚಿ ಬೀಳಿಸ್ತಾ ಇದೆ. ದೇಶದ ಈ 111 ಜಿಲ್ಲೆಗಳಿಗೆ ಕರ್ನಾಟಕದ ಜಿಲ್ಲೆಗಳು ಸೇರಿದಂತೆ ಆರ್ಥಿಕತೆಗೆ, ಕೃಷಿಗೆ ದೊಡ್ಡ ಅಪಾಯ ಇದೆ ಅಂತ ಹೇಳಿ ಅಲರ್ಟ್ ಕೊಟ್ಟಿದೆ. ಜೊತೆಗೆ ಅದಕ್ಕೆ ಯಾವ ರೀತಿ ತಯಾರಾಗಬೇಕು ಅಂತಲೂ ಕೂಡ ಹೇಳಿದೆ. ಎಲ್ಲವನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. 315 ಜಿಲ್ಲೆಗಳಿಗೆ ಎಲ್ ನಿನ್ಯೋ ಕಂಟಕ. ಸ್ನೇಹಿತರೆ, ನಾವು ನಿರಂತರವಾಗಿ ಎಲ್ ನಿನ್ಯೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಬಿಡಿಸಿ ಎಲ್ಲ ಹೇಳಕ್ ಹೋಗೋದಿಲ್ಲ. ಅದ್ರ ಬಗ್ಗೆ ಪರಿಣಾಮದ ಬಗ್ಗೆ ನಾವು ನೋಡೋಣ, ಹಾಗೂ ಆ 111 ಜಿಲ್ಲೆಗಳ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ. ಆದರೂ ಕ್ವಿಕ್ ಆಗಿ ನಿಮಗೆ ಸಿಂಪಲ್ ಆಗಿ ಇನ್ನೊಂದ್ಸಲ ಹೇಳಬೇಕು ಅಂದರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತೆ ಸಾಮಾನ್ಯವಾಗಿ. ಅಂದರೆ ಅಮೆರಿಕದಿಂದ ನಮ್ಮ ಏಷ್ಯಾ ಖಂಡದ ಕಡೆಗೆ. ಇದರಿಂದ ಬಿಸಿನೀರೆಲ್ಲ ನಮ್ಮ ಏಷ್ಯಾ ಕಡೆಗೆ ಬರ್ತಾ ಇರುತ್ತೆ, ಅಮೆರಿಕ ಕಡೆಗೆ ತಣ್ಣೀರಿರುತ್ತೆ. ಆದರೆ ಈ ಎಲ್ ನಿನ್ಯೋ ಟೈಮ್ನಲ್ಲಿ ಸಮುದ್ರದ ಮೇಲಿರೋ ಈ ಟ್ರೇಡ್ ವಿಂಡ್ಸ್ ವೇಗ ದಿಢೀರಂತ ಕಮ್ಮಿ ಆಗುತ್ತೆ. ಟೆಂಪ್ರೇಚರ್ ಬದಲಾವಣೆಯಾಗಿ ಸಮುದ್ರದ ಮೇಲ್ಮೈನಲ್ಲಿ ಕೆಲವು ಸಲ ಉಲ್ಟಾ ದಿಕ್ಕಿನಲ್ಲಿ ಬೀಸೋಕೆ ಶುರು ಮಾಡ್ತವೆ. ಆಗ ನಮ್ಮ ಕಡೆಗೆ ಬರಬೇಕಾಗಿದ್ದ ಬಿಸಿ ನೀರೆಲ್ಲ ವಾಪಸ್ ದಕ್ಷಿಣ ಅಮೆರಿಕ ಕಡೆಗೆ ನುಗ್ಗುತ್ತೆ. ಹೀಗೆ ಸಮುದ್ರದ ಮೇಲ್ಮೈ ಉಷ್ಣಾಂಶ ನಾರ್ಮಲ್ಗಿಂತ ಕನಿಷ್ಠ 0.5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾದರೆ ಅದನ್ನು ನಾರ್ಮಲ್ ಎಲ್ ನಿನ್ಯೋ ಅಂತಾರೆ. ಈ ಹಿಂದೆ ಎಲ್ ನಿನ್ಯೋ ಪ್ರಭಾವ ಇತ್ತು, ಆದರೆ ಈಗ ಬರ್ತಿರೋದು ದೊಡ್ಡ ಎಲ್ ನಿನ್ಯೋ, ಇನ್ನೂ ಗಂಭೀರ ಸ್ವರೂಪದ್ದು. ಇದರ ಎಫೆಕ್ಟ್ ಆಲ್ರೆಡಿ ದೇಶದ ಮೇಲೆ ಬೀಳೋಕೆ ಶುರುವಾಗಿದೆ. ಮುಂಗಾರು ಮಳೆ ಮೊದಲ ತಿಂಗಳಲ್ಲಿ 43% ಕಮ್ಮಿಯಾಗಿದೆ. ಇದರ ಗಂಭೀರತೆಯನ್ನು ನೋಡಿರೋ ಕೇಂದ್ರ ಸರ್ಕಾರ, ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೂ ICAR ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ನ ವಿಜ್ಞಾನಿಗಳು ಜಂಟಿಯಾಗಿ ಒಂದು ಮೀಟಿಂಗ್ ಮಾಡಿ ಒಂದು ರಿಪೋರ್ಟ್ ಅನ್ನು ರೆಡಿ ಮಾಡಿದ್ದಾರೆ. ದೇಶದ ಸುಮಾರು 802 ಜಿಲ್ಲೆಗಳ ಪೈಕಿ ಬರೋಬ್ಬರಿ 315 ಜಿಲ್ಲೆಗಳಲ್ಲಿ ಈ ಬಾರಿ ವೀಕ್ ಮಾನ್ಸೂನ್ ಅಂದರೆ ಮಳೆ ಕೈಕೊಡೋದು ಪಕ್ಕಾ ಆಗಿದೆ. ಇದರ ತೀವ್ರತೆ ಆಧಾರದ ಮೇಲೆ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಹೈ ಪ್ರಯಾರಿಟಿ. 111 ಜಿಲ್ಲೆಗಳಿವೆ. ಇಲ್ಲಿ 25% ಕಮ್ಮಿ ನೀರಾವರಿ ಇದೆ. ಸರಿ, ನೀರಾವರಿ ಜಾಗಗಳು ಕಮ್ಮಿ ಇಲ್ಲಿ, ಅಂದರೆ ಮಳೆನೇ ನಂಬ್ಕೊಂಡಿರೋ ಜಾಸ್ತಿ ಇಲ್ಲಿ ಡೇಂಜರ್ ಲೆವೆಲ್ ಅತಿ ಹೆಚ್ಚಿದೆ. ಈ ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಬರದ ವಾತಾವರಣ ಸೃಷ್ಟಿ ಆಗಿ ಹೋಗಿದೆ. ಎರಡನೇದು ಮೀಡಿಯಂ ಪ್ರಯಾರಿಟಿಯ ಜಿಲ್ಲೆಗಳು, 76 ಜಿಲ್ಲೆಗಳಿವೆ. ಇಲ್ಲಿ 25ರಿಂದ 50% ನೀರಾವರಿ ಇದೆ. ಮೂರನೇದು ಲೋ ಪ್ರಯಾರಿಟಿ. ಇದರಲ್ಲಿ 128 ಜಿಲ್ಲೆಗಳಿವೆ. ಇಲ್ಲಿ ಡ್ಯಾಮ್ಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮ್ಯಾನೇಜಬಲ್. ಇನ್ನು ಯಾವೆಲ್ಲ ರಾಜ್ಯಗಳು ಇದರಲ್ಲಿ ಬರ್ತಾವೆ ಅಂತ ನಾವು ನೋಡಿದ್ರೆ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರ, ಜಾರ್ಖಂಡ್, ತೆಲಂಗಾಣ, ಆಂಧ್ರ, ಒಡಿಶಾ ಹಾಗೂ ನಮ್ಮ ಕರ್ನಾಟಕ ಕೂಡ 12 ರಾಜ್ಯಗಳು ಈ ಜಿಲ್ಲೆಗಳನ್ನು ಒಳಗೊಂಡಿವೆ. ಪರಿಸ್ಥಿತಿ ಕೈ ಮೀರ್ತಿರೋದನ್ನು ಅರಿತಿರೋ ಕೇಂದ್ರ ಸರ್ಕಾರ ಈಗ ಆಯಾ ರಾಜ್ಯದ ಕೃಷಿ ಸಚಿವರು ಹಾಗೂ DCಗಳಿಗೆ ಎಮರ್ಜೆನ್ಸಿ ತಯಾರಿಗಳನ್ನ ಮಾಡ್ಕೊಳ್ಳಿ ಅನ್ನೋ ಸೂಚನೆ ಕೂಡ ಕೊಟ್ಟಾಗಿದೆ. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ಒಂದು ರಿಕ್ವೆಸ್ಟ್. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಸೇರ್ಪಡೆಯಾಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡಬಹುದು, ಆ ಬೆನಿಫಿಟ್ಸ್ ಅನ್ನ ಪಡೆಯುವುದು. ಜಾಯಿನ್ ಬಟನ್ ಮೇಲೆ ವಿಡಿಯೋ ಕೆಳಗಡೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಅನ್ನ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಕರ್ನಾಟಕಕ್ಕೂ ಅಪಾಯ. ಇನ್ನು ಆಗಲೇ ಹೇಳಿದ ಹಾಗೆ ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ಕೂಡ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜಸ್ಥಾನ ಬಿಟ್ಟರೆ ಭಾರತದಲ್ಲಿ ಅತಿ ಹೆಚ್ಚು ಒಣ ಭೂಮಿ ಇರುವುದು ನಮ್ಮ ಕರ್ನಾಟಕದಲ್ಲಿ. ನಮ್ಮ ರಾಜ್ಯದಲ್ಲಿ 75% ವ್ಯವಸಾಯ ಮಳೆಯನ್ನೇ ನಂಬಿಕೊಂಡಿದೆ. ಮುಖ್ಯವಾಗಿ ಚಿತ್ರದುರ್ಗ, ವಿಜಯಪುರ, ಹಾವೇರಿ, ಯಾದಗಿರಿ, ಕಲಬುರಗಿ, ಚಾಮರಾಜನಗರ, ಗದಗ, ಕೊಪ್ಪಳ, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಳೆನೇ ದೇವರು. ಅದರಲ್ಲೂ ವಿಜಯಪುರ ಮತ್ತು ಕಲಬುರಗಿಯಲ್ಲಿ ವ್ಯವಸಾಯಕ್ಕೆ ಬೇಕಾದಷ್ಟು ದೊಡ್ಡ ಭೂಮಿ ಇದೆ, ಆದರೆ ಸರಿಯಾದ ನದಿ ಅಥವಾ ಕಾಲುವೆ ನೀರಿಲ್ಲ. ಗಾಯದ ಮೇಲೆ ಉಪ್ಪು ಹಾಕೋ ಥರ ಕರ್ನಾಟಕದಲ್ಲಿ 35% ಮಳೆ ಕೊರತೆ ಉಂಟಾಗಿದೆ. ಕರ್ನಾಟಕದಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಒಣಗ್ತಿವೆ ತುಂಬಾ ಕಡೆ. ಇನ್ನೇನು ಜೂನ್ ತಿಂಗಳು ಅಂತ್ಯ ಆಗ್ತಾ ಬಂತು. ಇಷ್ಟರಲ್ಲಾಗಲೇ ಚೆನ್ನಾಗಿ ಮಳೆ ಆಗಬೇಕಾಗಿತ್ತು, ಆದರೆ ಅರ್ಧಕ್ಕರ್ಧ ಕರ್ನಾಟಕದಲ್ಲಿ ಮಳೆ ಸರಿಯಾಗಿಲ್ಲ. ಈ ಜೂನ್ ತಿಂಗಳನ್ನ 146 ವರ್ಷಗಳ ರೆಕಾರ್ಡ್ನಲ್ಲೇ ಅತ್ಯಂತ ಒಣ ತಿಂಗಳು ಅಂತ ಕರೆಯಲಾಗಿದೆ. ಇದರ ಪರಿಣಾಮ ರಾಜ್ಯದ ಜೀವನಾಡಿಯಾಗಿರೋ ಪ್ರಮುಖ ಜಲಾಶಯಗಳೆಲ್ಲ ನಾರ್ಮಲ್ ಲೆವೆಲ್ಗಿಂತ ಕಮ್ಮಿ ಇವೆ. ಕಬಿನಿ 17% ಮಾತ್ರ ನೀರಿದೆ. ಕಾವೇರಿ ಕೊಳ್ಳದ KRS ಜಲಾಶಯ 33%ಗೆ ಇಳಿದು ಹೋಗಿದೆ. ತುಂಗಭದ್ರಾ ಡ್ಯಾಮ್ನಲ್ಲಿರುವುದು ಕೇವಲ 36% ನೀರು. ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ ಕೂಡ ಕೆಲ ಜಿಲ್ಲೆಗಳಲ್ಲಿ ಬತ್ತು ಹೋಗ್ತಿದೆ. ಕರ್ನಾಟಕದ 5 ಜಿಲ್ಲೆಗಳಲ್ಲಿ ಅಂತರ್ಜಲ ಕಂಪ್ಲೀಟ್ ಡೌನ್ ಆಗಿದೆ. ಅಂದರೆ ಭೂಮಿ ಒಳಗಡೆ ಎಷ್ಟು ನೀರು ರೀಚಾರ್ಜ್ ಆಗ್ತಿತ್ತು ಅದಕ್ಕಿಂತ ಡಬಲ್ ನೀರನ್ನು ಆಲ್ರೆಡಿ ಮೋಟಾರ್ ಹಾಕಿ ಎಳೆದ ಹೊರಗಡೆ ನಾವು
ಚೆಲ್ಬಿಡ್ತೀವಿ. ಕೋಲಾರ, ಬೆಂಗಳೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಅಪಾಯಕಾರಿಯಾಗಿ ಡೌನ್ ಆಗ್ತಿದೆ. ಈಗ ಆಲ್ರೆಡಿ ಕಲಬುರಗಿ ಸೇರಿದ ಹಾಗೆ ಸಾಕಷ್ಟು ಜಿಲ್ಲೆಗಳ ರೈತರು ತಕ್ಷಣ ಬರಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿ ಒಣಗ್ತಿರೋ ಬೆಳೆಗಳಿಗೆ ಪರಿಹಾರ ಕೊಡಿ ಅಂತ ಡಿಮಾಂಡ್ ಮಾಡ್ತಿದ್ದಾರೆ. ಬಿಸ್ನೆಸ್ಗೂ ಹೊಡೆತ. ಈ ಎಲ್ ನಿನೋ ಇಡೀ ಆರ್ಥಿಕತೆ ಮೇಲೆ ಭಾರಿ ಹೊಡೆತ ಕೊಡುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಭಾರತದ ಆರ್ಥಿಕತೆಯ ನಿಜವಾದ ಬೆನ್ನೆಲುಬಿರೋದೇ ಗ್ರಾಮೀಣ ಭಾಗದಲ್ಲಿ. ಮಳೆ ಇಲ್ಲದೆ ಬೆಳೆ ಕೈಕೊಟ್ರೆ ರೈತರ ಆದಾಯ ಸಂಪೂರ್ಣ ಕುಸಿಯುತ್ತೆ. ಹಳ್ಳಿಯ ಜನರ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಬೇಡಿಕೆ ಪೂರೈಕೆ ಸರಪಳಿಯೆಲ್ಲ ಅಲುಗಾಡುತ್ತೆ. ಸಪ್ಲೈ ಇದು, ಡಿಮಾಂಡ್ದು. ಮೊದಲನೇದಾಗಿ ಆಟೋಮೊಬೈಲ್ ಸೆಕ್ಟರ್ಗೆ ದೊಡ್ಡ ಹೊಡೆತ ಬೀಳುತ್ತೆ. ಗ್ರಾಮೀಣ ಭಾರತದಲ್ಲಿ ಟ್ರ್ಯಾಕ್ಟರ್ ಮತ್ತು ಎಂಟ್ರಿ ಲೆವೆಲ್ ಚಿಕ್ಕ ಚಿಕ್ಕ 2 ವೀಲರ್ ಸೇಲ್ಸ್ ಕಂಪ್ಲೀಟ್ ಆಗಿ ರೈತರ ಇನ್ಕಮ್ ಚೆನ್ನಾಗಿದ್ರೆ ಇದು ಚೆನ್ನಾಗಿ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಕ್ರಿಸಿಲ್ ರೇಟಿಂಗ್ಸ್ ಡೇಟಾ ಪ್ರಕಾರ ಟ್ರ್ಯಾಕ್ಟರ್ ಸೇಲ್ಸ್ನಲ್ಲಿ 80-85% ಕಾಮನ್ ಸೆನ್ಸ್ ಅದು ಹಳ್ಳಿಗಳಿಂದಲೇ ಬರೋದು. ಮೇ ತಿಂಗಳಲ್ಲಿ ಟ್ರ್ಯಾಕ್ಟರ್ ಸೇಲ್ಸ್ 19.3% ಏರಿಕೆಯಾಗಿತ್ತು. ಆದ್ರೀಗ ಮಳೆ ಕೈ ಕೊಟ್ಟಿರೋದ್ರಿಂದ ರೈತರು ಹೊಸ ಟ್ರ್ಯಾಕ್ಟರ್ ಬೈಕ್ ತಗೊಳ್ಳೋದನ್ನು ಮುಂದೂಡ್ತಾ ಇದ್ದಾರೆ. ಕಳೆದ ವರ್ಷ 23.5%ನಷ್ಟಿದ್ದ ಟ್ರ್ಯಾಕ್ಟರ್ ಸೇಲ್ಸ್ ಗ್ರೋತ್ ಈ ವರ್ಷ 1-3%ಗೆ ಇಳಿಯುತ್ತೆ ಅಂತ ಹೇಳಿ ಕ್ರಿಸಿಲ್ ಮತ್ತು ಇಕ್ರಾ ರೇಟಿಂಗ್ ಏಜೆನ್ಸಿಗಳು ಎಚ್ಚರಿಕೆ ಕೊಟ್ಟಿವೆ. ಅಲ್ಲದೆ FMCG ವ್ಯಾಪಾರ ಕೂಡ ಡಲ್ ಆಗುತ್ತೆ. ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್, ನಾವು ಪ್ರತಿದಿನ ಬಳಸೋ ಸೋಪು, ಶಾಂಪು, ಟೂತ್ಪೇಸ್ಟ್, ಚಹಾ ಪುಡಿ, ಕಾಫಿ ಪುಡಿ, ಪ್ಯಾಕ್ ಮಾಡಿದ ಆಹಾರ ಪದಾರ್ಥ FMCGಯಲ್ಲೇ ಬರೋದು. ಹಾಗೆ ರಸಗೊಬ್ಬರ ಕಂಪನಿಗಳ ಬಿಸ್ನೆಸ್ ಕೂಡ ಮಲಗೋ ಅಪಾಯ ಇರುತ್ತೆ. ಎಲ್ಲಕ್ಕಿಂತ ದೊಡ್ಡ ಕಂಟಕ ಅಂದರೆ ಮಳೆ ಇಲ್ಲದೆ ಕೃಷಿ ಉತ್ಪಾದನೆ ಕಮ್ಮಿ ಆದರೆ ಮಾರುಕಟ್ಟೆಗೆ ಬರೋ ಆಹಾರ ಧಾನ್ಯಗಳು, ತರಕಾರಿ ಕಮ್ಮಿ ಆಗುತ್ತೆ. ಮಾರ್ಕೆಟ್ನಲ್ಲಿ ಡಿಮಾಂಡ್ ಇರುತ್ತೆ, ಸಪ್ಲೈ ಕಮ್ಮಿ ಆಗುತ್ತೆ, ರೇಟ್ ಜಾಸ್ತಿ ಆಗುತ್ತೆ. ಆಹಾರ ಹಣದುಬ್ಬರ, ಫುಡ್ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗಬಹುದು. ಹೀಗೆ ಮುಂದುವರೆದ್ರೆ ಹಳ್ಳಿಯವರಿಗೆ ಬೆಳೆ ಜಾಸ್ತಿ ಇಲ್ಲ, ಸಿಟಿಯವರಿಗೆ ಕೊಳ್ಳೋಕೆ ಜಾಸ್ತಿ ದುಡ್ಡಿಲ್ಲ, ಬೆಲೆ ಏರಿಕೆ ರೀತಿ ಆಗ್ಬೋದು. ಇದೆಲ್ಲದರ ಫೈನಲ್ ಎಫೆಕ್ಟ್ ನಮ್ಮ ದೇಶದ ಆರ್ಥಿಕತೆ ಮೇಲೆ, GDP ಮೇಲೆ ಬೀಳುತ್ತೆ. ಕೆನರಾ ಬ್ಯಾಂಕ್ನ ಚೀಫ್ ಎಕನಾಮಿಸ್ಟ್ ಹೇಳೋ ಪ್ರಕಾರ ಈ ಸಿವಿಯರ್ ಎಲ್ ನಿನಿಯೋದಿಂದ ದೇಶದ ಕೃಷಿ ಉತ್ಪಾದನೆಯ ಗ್ರೋತ್ನಲ್ಲಿ 1.5-2% ಡೌನ್ ಆಗ್ಬೋದು. ಕೃಷಿ ಉತ್ಪಾದನೆಯ ಗ್ರೋತ್ನಲ್ಲಿ. ಇದರಿಂದ ಓವರ್ ಆಲ್ ರಿಯಲ್ GDP 35 ಬೇಸಿಸ್ ಪಾಯಿಂಟ್ಸ್ ಅಥವಾ 0.35% ಕುಸಿಯೋ ಡೇಂಜರ್ ಇದೆ ಅಂತ ಹೇಳಿದ್ದಾರೆ. ಸರ್ಕಾರದ ಕ್ರಮ ಏನು? ಇನ್ನು ಸ್ನೇಹಿತರೆ, ಎಲ್ ನಿನಿಯೋ ಎದುರಿಸೋಕೆ ಕೇಂದ್ರ ಸರ್ಕಾರ ಈಗ ಆಲ್ರೆಡಿ ಕೆಲ ಮೆಷರ್ಸ್ ಅನ್ನು ತಗೊಂಡಿದೆ. ಮೊದಲನೇದಾಗಿ ಎಲ್ ನಿನಿಯೋ ಮಾನಿಟರಿಂಗ್ ಸೆಲ್ ಮತ್ತು ಕ್ರಾಪ್ ವೆದರ್ ವಾಚ್ ಗ್ರೂಪ್ ಅನ್ನೋ ಸ್ಪೆಷಲ್ ಟೀಮ್ ಮಾಡಿಕೊಂಡಿದ್ದಾರೆ. ಕೃಷಿ ಮಂತ್ರಿ ಪ್ರತಿ ಮಂಗಳವಾರ ಪರ್ಸನಲ್ ಆಗಿ ರಿವ್ಯೂ ಮಾಡ್ತಿದ್ದಾರೆ. ಹಳ್ಳಿ ಮಟ್ಟದಿಂದ ಹಿಡಿದು ಸೆಂಟ್ರಲ್ ಲೆವೆಲ್ವರೆಗೂ DCಗಳು, ಕೃಷಿ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿರೋಕೆ ಸೂಚಿಸಲಾಗಿದೆ. ಅಲ್ಲದೆ ರೈತರಿಗೂ ಕೂಡ ಸಿಕ್ಕಾಪಟ್ಟೆ ನೀರು ಡಿಮಾಂಡ್ ಮಾಡೋ ಬೆಳೆಗಳನ್ನು ಬಿಟ್ಟು ಕಡಿಮೆ ನೀರಲ್ಲಿ ಬೇಗ ಕಟಾವಿಗೆ ಬರೋ ಬೆಳೆಗಳನ್ನು ಬೆಳೆಯೋಕೆ ಸೂಚಿಸಲಾಗ್ತಾ ಇದೆ. ಎಲ್ಲಿ ನೀರು ಶಾರ್ಟೇಜ್ ಇದೆಯೋ ಆ ಜಾಗಗಳಲ್ಲಿರೋ ರೈತರಿಗೆ ಸಿರಿಧಾನ್ಯಗಳು, ಬೇಳೆಕಾಳು ಮತ್ತು ಎಣ್ಣೆ ಕಾಳುಗಳಿಗೆ ಹೆಚ್ಚು ಮಹತ್ವ ಕೊಡಿ ಅಂತ ಹೇಳಿ ಕರೆ ಕೊಡಲಾಗಿದೆ. ಅಲ್ಲದೆ ಒಂದು ವೇಳೆ ಮಳೆ ಕೈಕೊಟ್ಟು ಬಿತ್ತಿದ್ದ ಬೀಜ ಹಾಳಾದರೆ ರೈತರಿಗೆ ಮತ್ತೆ ಬಿತ್ತನೆ ಬೀಜವನ್ನು ಕೊಡೋಕೆ ಅನುಕೂಲ ಆಗಲಿ ಅಂತಾನೆ 1% ಎಕ್ಸ್ಟ್ರಾ ಬೀಜಗಳನ್ನು ಕೆಲ ನಿರ್ದಿಷ್ಟ ಜಿಲ್ಲೆಗಳಿಗೆ, ಎಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆಯೋ ಆ ಜಿಲ್ಲೆಗಳಿಗೆ ಸರ್ಕಾರ ರಿಸರ್ವ್ ಮಾಡಿ ಇಟ್ಟಿದೆ. ದೇಶದ 731 ಕೃಷಿ ವಿಜ್ಞಾನ ಕೇಂದ್ರಗಳು ಕೂಡ ಫುಲ್ ಆಕ್ಟಿವ್ ಆಗಿವೆ. ವಾತಾವರಣದ ಪ್ರತಿ ಕ್ಷಣದ ಅಪ್ಡೇಟ್ಸನ್ನು SMS, ರೇಡಿಯೋ ಹಾಗೂ TV ಮುಖಾಂತರ ಡೈರೆಕ್ಟ್ ಆಗಿ ರೈತರಿಗೆ ತಲುಪಿಸೋಕೆ ಪ್ರಯತ್ನ ನಡೆಸಲಾಗ್ತಾ ಇದೆ. ಸೊ ಸ್ನೇಹಿತರೆ, ಇದು ಸದ್ಯದ ಸಿಚುವೇಶನ್. ನಿಮಗೆ ಗೊತ್ತು, ನಾವು ನಿರಂತರವಾಗಿ ಇದ್ರ ಬಗ್ಗೆ ನಿಮಗೆ ಎಸ್ಪೆಷಲಿ ಈ ಸಲ ಹವಾಮಾನದಲ್ಲಿ ಸಿಕ್ಕಾಪಟ್ಟೆ ಆಟಗಳಿದಾವೆ ಅಂತೇಳಿ ಒಂದು 3-4 ತಿಂಗಳಿಂದಲೂ ಕೂಡ ನಾವು ನಿಮಗೆ ಇದನ್ನು ಕಂಟಿನ್ಯೂಸ್ಲಿ ಅಪ್ಡೇಟ್ ಮಾಡ್ತಾ ಬರ್ತಾ ಇದ್ದೀವಿ. ಎಲ್ಲ ರಿಪೋರ್ಟ್ಸ್ ಮೂಲಕ ನಾವು ಮುಂದೆ ಕೂಡ ನಿಮ್ಮನ್ನು ಅಪ್ಡೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ಸ್ನೇಹಿತರೆ, ಆಸಕ್ತರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಚಾನಲ್ ಮೆಂಬರ್ಸ್ ಆಗಿ ಕೂಡ ಜಾಯಿನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ಗಳಿಗೋಸ್ಕರ ಪ್ರತ್ಯೇಕವಾಗಿ ನಾವು ಮಾಡ್ತಿರೋ ವೀಡಿಯೋಸನ್ನು ಕೂಡ ನೀವು ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ಕೆಲಸಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಆಗಿರುತ್ತೆ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.